ಬಗೆ ಬಗೆ ನೈವೇದ್ಯ ಮಾಡ್ಬೋದು, ಬಗೆ ಬಗೆ ಒಡವೆಯನ್ನ ಹಾಕ್ಬೋದು, ಆದ್ರೆ ದುಡ್ಡು ಖರ್ಚಾಗಲ್ಲ. ಹೇಗೆ ಅಂದ್ರೆ ನನ್ನ ಆರಾಧ್ಯ ದೇವ, ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಯಾವುದೇ ದೇವರಾಗಿರ್ಬೋದು, ನಾನು ಜಗನ್ಮಾತೆ ಶ್ರೀ ರಾಜರಾಜೇಶ್ವರಿಯನ್ನ ನನ್ನ ಮುಂದೆ ಮನಸ್ಸಿನ ಒಳಗಡೆ ಮಾಡ್ತಕ್ಕಂಥ ಪೂಜೆಯೇ ಅತ್ಯಂತ ಶ್ರೇಷ್ಠವಾದ ಪೂಜೆ ಅಂತ ಹರಿಹರ ಬ್ರಹ್ಮಾದಿಗಳು ಕೂಡ ಹೇಳ್ಬಿಟ್ಟಿದ್ದಾರೆ. ನಗು ಮುಖದ ವದನವನ್ನ ನೋಡ್ತಾ ಇದ್ದೇವೆ, ನಗುತ್ತಾ ಇದ್ದಾಳೆ, ಹಣೆಯಲ್ಲಿ ಕುಂಕುಮ ಮಾಲೆ. ಈ ಸಂದರ್ಭದಲ್ಲಿ ದೇಹದ ಯಾವುದೇ ಭಾಗವೂ ಕೂಡ ಅಲುಗಾಡಬಾರದು. ಕೇವಲ ರಾಕ್ಷಸಾದಿ ಗಣದೇವತೆಗಳು ಪೂಜೆ ಮಾಡೋದು ಮಾನಸ ರೂಪದಲ್ಲಿ. ಇವರೆಲ್ಲ ಮಾನಸ ಪೂಜೆದಲ್ಲಿ ಮಾಡಬೇಕಾದ್ರೆ ನಾವ್ಯಾಕೆ ಮಾಡಬಾರ್ದು? ನಾನು ಅನ್ಕೊಂಡಿರ್ತಕ್ಕಂಥ ಸಂಕಲ್ಪವನ್ನ ನೀನು ನೆರವೇರಿಸೋ ರೀತಿ ನನಗೆ ದಾರಿಯನ್ನ ತೋರಿಸಮ್ಮ. ಒತ್ತಿಟ್ಟುಕೊಂಡು ಅದನ್ನು ನನ್ನ ಹಸ್ತದ ಮುಂದೆ ತಂದಾಗ ಜಗನ್ಮಾತೆಯ ದರ್ಶನವನ್ನ ನಾವು ಮಾಡಬಹುದು. ಗುರುಗಳೇ, ನನಗೆ ಮುಂದಿನ ಪ್ರಶ್ನೆ ಏನು ಅಂದರೆ, ಇದೊಂದು ಕ್ವೈಟ್ ಇಂಟ್ರೆಸ್ಟಿಂಗ್ ಅಂತ ಹೇಳ್ಬೋದು. ಇವಾಗ ಕೆಲವೊಬ್ಬರಲ್ಲಿ ನಾವು ನೋಡ್ತಾ ಇರ್ತೀವಿ, ಅವ್ರ ಮನೆಯಲ್ಲಿ ತುಂಬಾ ಅವರ ಒಂದು ಮನೆಯಲ್ಲಿ ಪರಿಸ್ಥಿತಿ ಸರಿ ಇರಲ್ಲ. ಹೌದು. ಪಾಪ ಅವ್ರಿಗೆ ಮನೆಯಲ್ಲಿ ಆಡಂಬರವಾಗಿ ಒಂದು ಪೂಜೆ ಮಾಡಬೇಕು ಅಂತ ಆಸೆ ಇರುತ್ತೆ. ಅವ್ರ ದೇವರನ್ನ ಒಂದು ತುಂಬ ಧೂಪ ದೀಪ ಅಲಂಕಾರಗಳಿಂದ ಆಡಂಬರದಿಂದ ಒಳ್ಳೆ ನೈವೇದ್ಯ ಮಾಡಿ, ಸೊ ಈ ರೀತಿಯಾಗಿ ಒಂದು ಆಸೆ ಇದ್ದೇ ಇರುತ್ತೆ ಎಲ್ಲರಲ್ಲೂ. ಸೊ ಮಾಡುವಂಥ ಶಕ್ತಿ ಇರೋದಿಲ್ಲ ಪಾಪ ಎಷ್ಟೋ ಜನರಲ್ಲಿ. ಸೊ ಅಂಥ ವ್ಯಕ್ತಿಗಳು ಹಾಗೆ ನಾವು ಮಾಡಬೇಕು ಅಂದಾಗ ಸೊ ಅದು ಸಾಧ್ಯ ಆಗುತ್ತಾ? ಬಹಳ ಅತ್ಯುತ್ತಮವಾದ ಪ್ರಶ್ನೆನ ಕೇಳ್ಬಿಟ್ರಿ. ಹೌದು, ಈ ಪ್ರಶ್ನೆ ಎಲ್ರಿಗೂ ಬೇಕಿತ್ತು. ಯಾಕೆ ಅಂದರೆ ದೇವರನ್ನ ನಾವು ದೇವರ ರೀತಿ ನೋಡೋದು ಬಿಟ್ಟು ಆಡಂಬರದಲ್ಲಿ ನೋಡಕ್ ಪ್ರಾರಂಭ ಮಾಡಿದ್ದೀವಿ. ಅವ್ರು ಮಾಡಿದ್ರು ಅಂತ ನಾನು ಮಾಡಿದೆ ಅಂತ ಮತ್ತೊಬ್ರು ಮಾಡ್ತಾ ದೇವರ ಒಂದು ನಿಜ ರೂಪವನ್ನು ನಾವು ಕಳ್ಕೊಬಿಡ್ತಾ ಇದ್ದೀವಿ. ಆದರೆ ದೇವರನ್ನ ಅತ್ಯಂತ ವಿಜೃಂಭಣೆಯಿಂದ ಮಾಡ್ತಕ್ಕಂಥ ಪೂಜೆ ಒಂದಿದೆ. ಯಾವುದು? ಅದಕ್ಕೆ ದುಡ್ಡು ಬೇಕಾಗಿಲ್ಲ, ಆದ್ರೂ ನಾವು ಅತ್ಯಂತ ವಿಜೃಂಭಣೆಯಿಂದ ಮಾಡಬಹುದು. ಬಗೆ ಬಗೆ ನೈವೇದ್ಯ ಮಾಡ್ಬೋದು, ಬಗೆ ಬಗೆ ಒಡವೆಯನ್ನ ಹಾಕ್ಬೋದು, ಆದ್ರೆ ದುಡ್ಡು ಖರ್ಚಾಗಲ್ಲ. ಹೇಗೆ ಅಂದ್ರೆ ಲಲಿತಾ ಸಹಸ್ರನಾಮದಲ್ಲಿ ಒಂದು ಸಾಲು ಬರುತ್ತೆ, ಸುಪ್ತ ಪ್ರಾಜ್ಞಾತ್ಮಿಕ ತುರ್ಯ ಸರ್ವ ಅವಸ್ಥಾ ವಿವರ್ಜಿತ ಸೃಷ್ಟಿಕರ್ತ್ರಿ ಬ್ರಹ್ಮರೂಪ ಗೋಪ್ತ್ರಿ ಗೋವಿಂದ ರೂಪಿಣಿ ಅಂತ. ಸುಪ್ತ ಪ್ರಾಜ್ಞಾತ್ಮಿಕ ತುರ್ಯ. ಸುಪ್ತಾವಸ್ಥೆ ಅಂದ್ರೆ ನಿದ್ರಾವಸ್ಥೆ, ಅಂದ್ರೆ ನಿದ್ರೆಯನ್ನ ಕೊಡ್ತಾಳಂತೆ ತಾಯಿ. ನಿದ್ರಾದೇವಿ ಅಂತ ಕರಿತೀವಿ ಜಗನ್ಮಾತೆಯನ್ನ. ನಿದ್ರಾ ಅಂತಕ್ಕಂಥದ್ದು ಒಂದು ವರ. ಸೋಮಾರಿತನದ ನಿದ್ರೆ ಅಂದ್ರೆ ಅದು ಶಾಪ. ಅದು ಕುಂಭಕರ್ಣನ ವಾರಸುದಾರರು ಅಂತ ಒಂದು ಆಡಿಕೆ ಕೂಡ ಮಾಡ್ತಾರೆ. ಆ ಸುಪ್ತ ಸ್ಥಿತಿಯನ್ನ ದಾಟಿದ್ಮೇಲೆ ಬೇರೆ ಸ್ಥಿತಿಗೆ ಬರ್ತಾ ಹೋಗ್ತೀವಿ. ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಪೂಜೆ ಮಾಡ್ಲಿಕ್ಕೆ ನಾವು ಯಾವ ಸ್ಥಿತಿಗೆ ಹೋಗ್ಬೇಕು ಅಂದ್ರೆ ಮಾನಸ ಸ್ಥಿತಿಗೆ ಹೋಗ್ಬೇಕು. ಏನ್ ಮಾನಸ ಸ್ಥಿತಿ ಅಂದ್ರೆ, ಮಾನಸ ಇಸ್ ನಥಿಂಗ್ ಬಟ್ ಮನಸ್ಸು. ಮನಸ್ಸಿನ ಒಳಗಡೆ ಮಾಡ್ತಕ್ಕಂಥ ಪೂಜೆಯೇ ಅತ್ಯಂತ ಶ್ರೇಷ್ಠವಾದ ಪೂಜೆ ಅಂತ ಹರಿಹರ ಬ್ರಹ್ಮಾದಿಗಳು ಕೂಡ ಹೇಳ್ಬಿಟ್ಟಿದ್ದಾರೆ. ಹರಿಹರ ಬ್ರಹ್ಮಾದಿಗಳು ಕೂಡ ಆದಿಶಕ್ತಿಯನ್ನ ಪೂಜೆ ಮಾಡೋದು ಮಾನಸದಲ್ಲಿ. ಋಷಿ ಮುನಿಗಳಿಂದ ಹಿಡಿದು ಎಲ್ಲ ದೇವದಾನವ ಗಂಧರ್ವ ಯಕ್ಷ ಕಿಂಪುರುಷರು ರಾಕ್ಷಸಾದಿ ಗಣದೇವತೆಗಳು ಪೂಜೆ ಮಾಡೋದು ಮಾನಸ ರೂಪದಲ್ಲಿ. ಇವರೆಲ್ಲ ಮಾನಸ ಪೂಜೆದಲ್ಲಿ ಮಾಡಬೇಕಾದ್ರೆ ನಾವ್ ಯಾಕೆ ಮಾಡಬಾರ್ದು? ಆಡಂಬರದಿಂದ ಯಾಕೆ ಮಾಡಬಾರ್ದು? ಭಕ್ತಿಯಿಂದ ಯಾಕೆ ಮಾಡಬಾರ್ದು? ಹಾಗಾದ್ರೆ ಹೇಗ್ ಮಾಡ್ಬೇಕು? ಬಹಳ ಸರಳ. ಇವಾಗ ಸ್ನಾನ ಮಾಡಿಕೊಂಡು ಶುಚಿಯಾಗಿದ್ದೀನಿ, ನನ್ಗೆ ದೇವ್ರ ಪೂಜೆ ಮಾಡಬೇಕು. ಸ್ಥಳದ ಪರಿ ನನಗೆ ಗೊತ್ತಿಲ್ಲ. ನಾನು ಬಸ್ಸಲ್ಲಿ ಹೋಗ್ತಾ ಇದ್ದೀನೋ, ನಾನು ವಿಮಾನದಲ್ಲಿ ಹೋಗ್ತಾ ಇದ್ದೀನೋ, ನಾನು ಟ್ರೈನಲ್ಲಿ ಹೋಗ್ತಾ ಇದ್ದೀನೋ, ಅಥವಾ ಎಲ್ಲೋ ಕಾಡಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೀನೋ, ನಾನು ಆಫೀಸಲ್ಲಿ ಕೂತಿದ್ದೀನೋ ಗೊತ್ತಿಲ್ಲ. ದೇವ್ರ ಪೂಜೆ ಮಾಡಬೇಕು ಅಂತ ಸಂಕಲ್ಪ ಇದೆ. ನಿಮ್ಮ ಹತ್ರ ಒಂದು 10 ನಿಮಿಷ ಸಮಯ ಇದೆಯಾ? ಖಂಡಿತ ಮಾಡಬಹುದು. ಹೇಗೆ ನೋಡಿ, ಅದಕ್ಕೆ ಮಾನಸ ಪೂಜೆ ಅಂತ ಕರಿತೀವಿ. ಕೇಳಿರ್ಬಹುದು ಅಥವಾ ಕೆಲವೊಬ್ರು ಕೇಳದೆ ಇರಬಹುದು. ಮೊಟ್ಟ ಮೊದಲನೇದಾಗಿ ಏನ್ ಮಾಡ್ತಾ ಇದ್ದೀನಿ? ನಾನು ಕೂತ್ಕೊಂಡಿದ್ದೀನಿ. ಚೇರ್ ಮೇಲೆ ಕೂತ್ಕೊಂಡಿದ್ದೀರಾ, ನೆಲದ ಮೇಲೆ ಕೂತ್ಕೊಂಡಿದ್ದೀರಾ, ಸೋಫಾ ಮೇಲೆ ಕೂತ್ಕೊಂಡಿದ್ದೀರಾ, ಅದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ಆದರೆ ಕಣ್ಣನ್ನ ಮುಚ್ಚುವ ಮೊದಲು ನಾನು ನನ್ನ ದೇಹದ ಎಲ್ಲ ನೋವುಗಳನ್ನ, ಸಂಕಟವನ್ನ, ಮನಸ್ಸಲ್ಲಿರ್ತಕ್ಕಂಥ ಬೇಡವಾದ ಆಲೋಚನೆಯನ್ನ, ನನ್ನ ಸಂಸಾರದ ಬಗ್ಗೆ ಎಲ್ಲವನ್ನ ತೆಗೆದುಹಾಕಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಶಾಂತ ಸ್ಥಿತಿಯಿಂದ ದೀರ್ಘವಾದ ಉಸಿರನ್ನ ಒಳ ತೆಗೆದುಕೊಂಡು ದೀರ್ಘವಾದ ಉಸಿರನ್ನ ಹೊರಗಡೆ ಬಿಟ್ಟು ಮುಖದ ಮೇಲೆ ನಗುವನ್ನ ಇಟ್ಕೊಂಡು ನಾನು ಕಣ್ಣನ್ನ ಮುಚ್ಚುತ್ತಾ ಇದ್ದೇನೆ. 1 ನಿಮಿಷ ಏನನ್ನೂ ಮಾತಾಡಬಾರ್ದು.
ಹಾಗೆಯೇ ಕಣ್ಣನ್ನು ಮುಚ್ಕೊಂಡಿರ್ಬೇಕು. ಆ ಒಂದು ನಿಮಿಷದಲ್ಲಿ ಮನಸ್ಸು ಪರಿಪಕ್ವವಾಗಿ ಏಕಾಗ್ರತೆ ಬರ್ತಾ ಇದೆ. ಈಗ ನಾನು ಮಾನಸ ಪೂಜೆಯನ್ನ ಮಾಡಲಿಕ್ಕೆ ಮೊದಲು ನನ್ನ ಮುಂದೆ ದೇವರನ್ನ ಪ್ರತಿಷ್ಠಾಪಿಸ್ಕೊಳ್ತಾ ಇದ್ದೇನೆ. ನನ್ನ ಆರಾಧ್ಯ ದೇವ, ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಯಾವುದೇ ದೇವರಾಗಿರ್ಬೋದು, ನಾನು ಜಗನ್ಮಾತೆ ಶ್ರೀ ರಾಜರಾಜೇಶ್ವರಿಯನ್ನ ನನ್ನ ಮುಂದೆ ಪ್ರತಿಷ್ಠಾಪಿಸ್ಕೊಳ್ತಾ ಇದ್ದೇನೆ. ಮೊದಲಿಗೆ ಅವಳಿಗೆ ಕೈ ಜೋಡಿಸಿ ನಮಸ್ಕಾರವನ್ನ ಮಾಡ್ತಾ ಇದ್ದೇನೆ. ಅವಳಿಗೆ ಅಲಂಕಾರವನ್ನ ಮಾಡಿದ್ದೇನೆ. ಚಂದದ ಸೀರೆಯನ್ನ ಉಡಿಸಿ, ಚಂದದ ಒಡವೆಗಳನ್ನ ಹಾಕಿ, ಘಮಘಮಿಸುವ ಪುಷ್ಪಗಳನ್ನ ಹಾಕಿ ನಾನು ಕೂತ್ಕೊಂಡಿದ್ದೇನೆ. ದೇವರ ದೀಪಕ್ಕೆ ಎಣ್ಣೆಯನ್ನು ಬಿಟ್ಟು ದೀಪವನ್ನು ಹಚ್ಚಿದ್ದೇನೆ. ಇದೆಲ್ಲವೂ ಮನಸ್ಸಿನ ಒಳಗಡೆ ಮಾಡ್ತಕ್ಕಂಥ ಪೂಜೆ. ನಾವು ಪೂಜೆ ಮಾಡ್ತಾ ಇದ್ದೀವಿ ಮನಸ್ಸಿನ ಆಳದಲ್ಲಿ. ಮೊದಲಿಗೆ ಗುರುಗಳನ್ನ ಪ್ರಾರ್ಥಿಸ್ತಾ, ಗುರುಭ್ಯೋ ನಮಃ, ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರುವಿಗೆ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇವೆ. ಗುರುಗಳ ಪಾದಕ್ಕೆ ನಮಸ್ಕಾರವನ್ನ ಮಾಡ್ಕೊಳ್ತಾ ಇದ್ದೇವೆ. ತದನಂತರ ವಿಘ್ನೇಶ್ವರನನ್ನು ಪ್ರಾರ್ಥಿಸ್ತಾ ಇದ್ದೇವೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ. ಮಂತ್ರದ ಮೂಲಕವೇ ಪ್ರಾರ್ಥನೆ ಮಾಡಬೇಕು ಅಂತಲ್ಲ, ಕೇವಲ ವಿಘ್ನೇಶ್ವರ ಅಂತ ವಿಘ್ನೇಶ್ವರನನ್ನು ಪ್ರಾರ್ಥನೆ ಮಾಡಿಕೊಂಡು ತದನಂತರ ಪ್ರಾಣಾಯಾಮವನ್ನ ಮಾನಸದೊಳಗಡೆ ಮಾಡಬೇಕು. ಈ ಸಂದರ್ಭದಲ್ಲಿ ದೇಹದ ಯಾವುದೇ ಭಾಗವೂ ಕೂಡ ಅಲುಗಾಡಬಾರದು. ಕೇವಲ ಸಮಾಧಿ ಸ್ಥಿತಿಯಲ್ಲಿ, ಶಾಂತ ಸ್ಥಿತಿಯಲ್ಲಿ ಅಥವಾ ಚಿನ್ಮುದ್ರಾ ಸ್ಥಿತಿಯಲ್ಲಿ ನಾವು ಕೂತ್ಕೊಂಡಿರ್ಬೇಕು. ಚಿನ್ಮುದ್ರಾ ಸ್ಥಿತಿಯಲ್ಲಿ ಕೂತ್ಕೊಂಡಿದ್ದೇವೆ. ಈಗ ನಮ್ಮ ಮುಂದೆ ಜಗನ್ಮಾತೆ ಇದ್ದಾಳೆ. ಜಗನ್ಮಾತೆಯ ನಗು ಮುಖದ ವದನವನ್ನ ನೋಡ್ತಾ ಇದ್ದೇವೆ. ನಗುತ್ತಾ ಇದ್ದಾಳೆ. ಹಣೆಯಲ್ಲಿ ಕುಂಕುಮ, ಮಾಲೆ, ಕುರಳಲ್ಲಿ ಮಾಲೆಯನ್ನು ಧರಿಸ್ಕೊಂಡಿದ್ದಾಳೆ. ಅವಳಿಗೆ ಹಾಕಿರ್ತಕ್ಕಂಥ ಒಡವೆಗಳು ಫಳಫಳ ಅಂತ ಹೊಳಿತಾ ಇದೆ. ಈಗ ಅಮ್ಮನವರ ಪೂಜೆಯನ್ನ ಮಾಡೋಣ ಮಾನಸದಲ್ಲಿ. ಮೊದಲಿಗೆ ತೀರ್ಥವನ್ನ ತೆಗೆದುಕೊಂಡು ಪ್ರೋಕ್ಷಣೆಯನ್ನ ಮಾಡ್ತಾ ಇದ್ದೇನೆ ಜಗನ್ಮಾತೆಗೆ. ಹಾಗೆ ನನಗೂ ಕೂಡ ಪ್ರೋಕ್ಷಣೆಯನ್ನ ಮಾಡ್ಕೊಳ್ತಾ ಇದ್ದೇನೆ. ಗಂಗಾದಿ ಸಪ್ತ ತೀರ್ಥಗಳು ಕೂಡ ನನ್ನ ಮೈ ಸೋಕಿ ನಾನು ಪಾವನಳಾಗುತ್ತಿದ್ದೇನೆ ಅಥವಾ ಪಾವನನಾಗುತ್ತಿದ್ದೇನೆ. ತದನಂತರ ಕೈ ಮುಗಿದು ಅಮ್ಮನವರಿಗೆ ಧ್ಯಾನವನ್ನ ಮಾಡ್ತಾ ಇದ್ದೇನೆ. ಹೇ ಜಗಜ್ಜನನಿ, ಜಗನ್ಮಾತೆ, ನನಗಿರ್ತಕ್ಕಂಥ ಕಷ್ಟವನ್ನೆಲ್ಲ ಪರಿಹರಿಸಮ್ಮ. ನಾನು ಅನ್ಕೊಂಡಿರ್ತಕ್ಕಂಥ ಸಂಕಲ್ಪವನ್ನ ನೀನು ನೆರವೇರಿಸೋ ರೀತಿ ನನಗೆ ದಾರಿಯನ್ನ ತೋರಿಸಮ್ಮ. ಯಾವತ್ತು ಸತ್ಯ ಧರ್ಮ ರೀತಿಯಲ್ಲಿ ನನ್ನ ನಡೆಸೋ ರೀತಿ ಕಾಪಾಡು ತಾಯಿ ಅಂತ ಪ್ರಾರ್ಥಿಸ್ತಾ ಜಗನ್ಮಾತೆಗೆ ಷೋಡಶೋಪಚಾರ ಪೂಜೆಗಳನ್ನ ಮಾಡ್ತಾ ಹೋಗೋಣ. 5 ರೀತಿ ಪಂಚ ಉಪಚಾರ ಪೂಜೆ, ನವ ಉಪಚಾರ ಪೂಜೆ, ಏಕಾದಶ ಪೂಜೆ ಅಥವಾ 16 ಷೋಡಶೋಪಚಾರ ಪೂಜೆಗಳನ್ನು ಮಾಡಬಹುದು. ನಾವು ಮಾನಸದಲ್ಲಿ ಷೋಡಶೋಪಚಾರ ಪೂಜೆಯನ್ನ ಮಾಡೋಣ. ಅರ್ಘ್ಯ, ಪಾದ್ಯ, ಆಚಮನಗಳನ್ನ ನಾವು ಸಮರ್ಪಣೆಯನ್ನ ಮಾಡೋಣ. ಇದಾವುದೂ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಮೊದಲಿಗೆ ಏನ್ ಮಾಡಿ, ಕೈಯಲ್ಲಿ ಅಕ್ಷತೆ ಹೂವನ್ನ ಇಟ್ಕೊಂಡು ಪ್ರಾರ್ಥನೆಯನ್ನ ಮಾಡಿಕೊಂಡು ಜಗನ್ಮಾತೆಯ ಪಾದಕ್ಕೆ ಅರ್ಪಣೆಯನ್ನ ಮಾಡಿ. ತದನಂತರ ಅವಳಿಗೆ ಕುಂಕುಮವನ್ನ ಇಡಿ. ನಿಮ್ಮ ಕೈಯಾರ, ಇಲ್ಲಿ ಯಾರೂ ನಿಮ್ಮನ್ನ ದೂರ ತಳ್ತಾ ಇಲ್ಲ. ಜಗನ್ಮಾತೆ ದೂರ ಹೋಗ್ತಾ ಇಲ್ಲ. ಅಸ್ಪೃಶ್ಯತೆ ಇಲ್ಲ, ಮೇಲು ಕೀಳಿಲ್ಲ, ಜಾತಿ ಧರ್ಮಗಳ ಭೇದವಿಲ್ಲ. ಕುಂಕುಮವನ್ನು ತೆಗೆದು ಜಗನ್ಮಾತೆಯ ಹಣೆಗೆ ಇಟ್ಟು ಕುಂಕುಮಂ ಸಮರ್ಪಯಾಮಿ. ಅರಿಶಿಣವನ್ನು ತೆಗೆದುಕೊಂಡು, ಆರಿದ್ರ ಅರಿಶಿಣವನ್ನು ತೆಗೆದುಕೊಂಡು ಅಮ್ಮನವರ ಕೆನ್ನೆಗೆ ಹಚ್ಚಿ ಆರಿದ್ರ ಅರಿಶಿಣಂ ಸಮರ್ಪಯಾಮಿ. ಗಂಧವನ್ನು ತೆಗೆದುಕೊಂಡು ಜಗನ್ಮಾತೆಗೆ ಪ್ರೋಕ್ಷಣೆಯನ್ನು ಮಾಡಿ ಗಂಧಂ ಸಮರ್ಪಯಾಮಿ. ಭಸ್ಮವನ್ನು ತೆಗೆದುಕೊಂಡು ಜಗನ್ಮಾತೆಗೆ ಪ್ರೋಕ್ಷಣೆಯನ್ನು ಮಾಡ್ತಾ ಅವಳಿಗೆ ಇಡ್ತಾ ಭಸ್ಮಂ ಸಮರ್ಪಯಾಮಿ. ಅಕ್ಷತೆಯನ್ನು ಜಗನ್ಮಾತೆಯ ಮೇಲೆ ಹಾಕ್ತಾ ಅಕ್ಷತಾ ತಾಂಡೂಲಂ ಸಮರ್ಪಯಾಮಿ. ಹೂವು ಪತ್ರೆಗಳನ್ನು ಸಮರ್ಪಣೆ ಮಾಡ್ತಾ ನಾನಾ ವಿಧ ಪತ್ರ ಪುಷ್ಪಾಣಿಂ ಸಮರ್ಪಯಾಮಿ. ತದನಂತರ ತಾಯಿನ ಪ್ರಾರ್ಥನೆ ಮಾಡ್ತಾ ನಿಮ್ಮ ಮನಸ್ಸಲ್ಲಿ ಬರ್ತಕ್ಕಂಥ ಹಾಡನ್ನ ಜಗನ್ಮಾತೆಯ ಕುರಿತು ಹೇಳಿ ಗಾನಂ ಗೀತಂ ಸಮರ್ಪಯಾಮಿ. ಈಗ ಅಗರಬತ್ತಿಯನ್ನ ಊದ್ಬತ್ತಿಯನ್ನು ತೆಗೆದುಕೊಂಡು
ಅದನ್ನ ಮನಸ್ಸೊಳಗಡೆನೆ ಅಂಟಿಸ್ಕೊಳ್ಳಿ, ಅದನ್ನ ಆರಿಸಿ ಅದರಿಂದ ಪರಿಮಳಯುಕ್ತವಾದಂಥ ಹೊಗೆ ಬರ್ತಾ ಇದೆ, ಜಗನ್ಮಾತೆಗೆ ಪೂಜೆ ಮಾಡಿ. ನನಗೆ ಮಂತ್ರ ಗೊತ್ತಿಲ್ಲ, ನ ಮಂತ್ರಂ ನೋ ಯಂತ್ರಂ, ನನಗೆ ಮಂತ್ರ ಗೊತ್ತಿಲ್ಲ, ತಂತ್ರ ಗೊತ್ತಿಲ್ಲ, ಕೇವಲ ನನಗೆ ನಿನ್ನ ಆರಾಧನೆ ಮಾತ್ರ ಗೊತ್ತು, ನನಗೆ ಮಂತ್ರ ಬರದೇ ಇದ್ರೂ ಕೂಡ ಸರ್ವಮಂಗಳೇ ನಿನ್ನನ್ನು ನೋಡ್ತಾ ನಿನ್ನನ್ನು ನಾನು ಪೂಜೆ ಮಾಡ್ತಾ ಇದ್ದೀನಿ. ಅಥವಾ ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಇದೊಂದೇ ಶ್ಲೋಕ ಬರ್ತಾ ಇದೆ. ಆ ಶ್ಲೋಕವನ್ನು ಹೇಳಿಕೊಂಡು ಸರ್ವಮಂಗಳಿಗೆ ಒಂದು ಅಗರಬತ್ತಿಯಿಂದ ಪೂಜೆಯನ್ನ ಮಾಡ್ತಾ ಇದ್ದೇನೆ. ಧೂಪಂ ಸಮರ್ಪಯಾಮಿ. ಈಗ ಕರ್ಪೂರವನ್ನು ತೆಗೆದುಕೊಂಡು ಕರ್ಪೂರವನ್ನು ಹಚ್ಕೊಳ್ಳೋಣ. ಅಲಗಾರತಿಯನ್ನು ತೆಗೆದುಕೊಂಡು ಗಂಟೆಯನ್ನು ಇಟ್ಕೊಂಡು ಗಂಟೆಯನ್ನು ಬಾರಿಸ್ತಾ ಜಗನ್ಮಾತೆಗೆ ಮತ್ತೆ ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಕರ್ಪೂರ ನೀರಾಜನಂ ದರ್ಶಯಾಮಿ ಅಥವಾ ಕರ್ಪೂರ ಆರತಿ ಸಮರ್ಪಯಾಮಿ ಅಂತ ಹೇಳಿ ಕರ್ಪೂರ ಆರತಿಯನ್ನ ಮಾಡಿ ಒಂದು ಹೂವನ್ನು ತೆಗೆದುಕೊಂಡು ತಾಯಿಯ ಪಾದದ ಬಳಿಗೆ ಸಮರ್ಪಣೆಯನ್ನ ಮಾಡೋಣ. ಆ ಕರ್ಪೂರ ಆರತಿಯನ್ನು ತೆಗೆದುಕೊಂಡು ಎರಡೂ ಕಣ್ಣುಗಳಿಗೆ ಒತ್ತುಕೊಳ್ಳೋಣ. ತದನಂತರ ಎದ್ದು ನಿಂತ್ಕೊಂಡು ಪ್ರದಕ್ಷಿಣೆಯನ್ನ ಹಾಕೋಣ. 3 ಬಾರಿ ಅಥವಾ 5 ಬಾರಿ ಪ್ರದಕ್ಷಿಣೆ ಮಾಡಬೇಕಾದ್ರೆ ಮಂತ್ರ ಬರ್ತಾ ಇಲ್ಲ, ಪರವಾಗಿಲ್ಲ. ಹಾಗೆ ಜಗನ್ಮಾತೆ ನಾನು ಮಾಡಿರ್ತಕ್ಕಂಥ ಪಾಪವನ್ನ, ನಾನು ಮಾಡಿರೋ ತಪ್ಪನ್ನ ಎಲ್ಲವನ್ನ ಕ್ಷಮಿಸು. ನಾನು ಯಾವತ್ತೂ ನಿನ್ನ ಮುಂದೆ ಮಂಡಿಯೂರಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇನೆ ಅಂತ ಹೇಳಿ ಪ್ರದಕ್ಷಿಣೆ ನಮಸ್ಕಾರವನ್ನ ಮಾಡಿಕೊಳ್ಳಿ. 3 ಬಾರಿ ಸುತ್ತಾದ ಮೇಲೆ ಭೂಮಿಗೆ ತಾಯಿಯ ಮುಂದೆ, ತಾಯಿಯ ವಿಗ್ರಹದ ಮುಂದೆ ನಾವು ಮಂಡಿಯೂರಿ ನಮಸ್ಕಾರವನ್ನ ಮಾಡುತ್ತಾ ಜಗನ್ಮಾತೆನ ಪ್ರಾರ್ಥನೆ ಮಾಡೋಣ. ಈಗ ನೈವೇದ್ಯವನ್ನೇನಾದ್ರೂ ಇಟ್ಕೊಂಡಿದ್ರೆ ನೈವೇದ್ಯವನ್ನು ಕೂಡ ಮಾಡಬಹುದು. ಜಗನ್ಮಾತೆ, ನಿನಗೆ ಬಗೆ ಬಗೆಯ ನೈವೇದ್ಯವನ್ನ ಮಾಡ್ಲಿಕ್ಕಾಗಲ್ಲ, ಕೇವಲ ಬಾಳೆಹಣ್ಣಿದೆ ಅಥವಾ ತೆಂಗಿನಕಾಯಿ ಇದೆ ಅಥವಾ ನೈವೇದ್ಯವನ್ನ ಮಾಡ್ಕೊಂಡಿದ್ದೇನೆ ನಾನಿವತ್ತು. ಮಾನಸದಲ್ಲಿ ನಿನಗೆ ಇಷ್ಟ ಅಂತ ಗುಡಾನ್ನವನ್ನ ಅಂದ್ರೆ ಬೆಲ್ಲದ ಅನ್ನವನ್ನ ಪರಮಾನವನ್ನ ಮಾಡ್ಕೊಂಡಿದ್ದೇನೆ. ಜಗನ್ಮಾತೆ, ಇದನ್ನ ನೀನು ಸ್ವೀಕರಿಸ್ತೀಯಾ ಅಂತ ಅನ್ಕೊಂಡಿದ್ದೇನೆ. ಆ ಬೆಲ್ಲದ ಅನ್ನಕ್ಕೆ ತುಪ್ಪ, ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ, ಕೇಸರಿ, ಪಚ್ಚಕರ್ಪೂರ, ಹಾಲು, ಹೆಸರುಬೇಳೆ, ಅಕ್ಕಿ ಇವೆಲ್ಲವನ್ನ ಹಾಕಿ ಅತ್ಯಂತ ರುಚಿಕರವಾದಂತಹ ಬೆಲ್ಲದ ಅನ್ನವನ್ನ ಮಾಡಿದ್ದೇನೆ. ಗುಡಾನ್ನ ಪ್ರಿಯಳು ಅಂತ ನಿನ್ನನ್ನು ಕರೀತಾ ಇದ್ದಾರೆ. ನೈವೇದ್ಯವನ್ನ ಸ್ವೀಕರಿಸು ತಾಯಿ ಅಂತ ನೀವೇ ತಮ್ಮ ಕೈಯಾರ ತಾಯಿಗೆ ತಿನ್ನಿಸುವ ಪ್ರಯತ್ನವನ್ನು ಮಾಡಿ ಜಗನ್ಮಾತೆ ಆನಂದ ಭರಿತಳಾಗಿದ್ದಾಳೆ. ಈಗ ನೀವು ಕೂಡ ನೈವೇದ್ಯವನ್ನ ಕಣ್ಣಿಗೆ ಒತ್ತಿಕೊಂಡು ತಿನ್ನಿ. ನೈವೇದ್ಯವನ್ನ ತೆಗೆದುಕೊಂಡು ಬಾಯಿಯ ಒಳಗಡೆ ಹಾಕೊಳ್ಳಿ. ಬಹಳ ರುಚಿಯಾಗಿದೆ, ಆನಂದವಾಗಿದೆ. ಇಂತಹ ಅಮೃತವನ್ನ ಜೀವನದಲ್ಲೇ ನಾವು ತಿಂದಿರ್ಲಿಕ್ಕಿಲ್ಲ, ಅಷ್ಟೊಂದು ರುಚಿಯಾದಂತಹ ನೈವೇದ್ಯ. ಈಗ ತಾಯಿಯ ಪಾದದ ಬಳಿ ಇರ್ತಕ್ಕಂಥ ಒಂದು ಹೂವನ್ನ ತೆಗೆದುಕೊಂಡು ತಲೆಗೆ ಮುಡಿದುಕೊಳ್ಳುವ ಪ್ರಯತ್ನವನ್ನ ಮಾಡಿ, ಅಥವಾ ಒಂದು ಪತ್ರೆಯನ್ನು ತೆಗೆದುಕೊಂಡು ನಾವು ಇಟ್ಟುಕೊಳ್ಳೋಣ. ಜಗನ್ಮಾತೆಯನ್ನ ಒಮ್ಮೆ ಎರಡೂ ಕೈಗಳನ್ನು ಜೋಡಿಸಿ ನೋಡಿ. ಜಗನ್ಮಾತೆ ನಿಮ್ಮ ಪೂಜೆಯನ್ನ ಪಡೆದುಕೊಂಡು ಸುಪ್ರೀತಳಾಗಿದ್ದಾಳೆ, ನಗು ನಗುತ್ತಾ ಕೂತಿದ್ದಾಳೆ. ಆ ನಗುವಿನಲ್ಲೇ ನಮಗೆ ಆಶೀರ್ವಾದವನ್ನ ಮಾಡ್ತಾ ಇದ್ದಾಳೆ. ಇಂತಹ ಸುಂದರವಾದ ಪೂಜೆಯನ್ನ ಮಾಡಿ ಮನಸ್ಸು ತುಂಬಿದೆ, ಮನೆ ಪ್ರಶಾಂತವಾಗಿದೆ, ಪ್ರತಿನಿತ್ಯ ಮಾಡುವ ಮನಸ್ಸಾಗುತ್ತಿದೆ. ಕಣ್ಣನ್ನು ತೆರೆದು ಮತ್ತೆ ಈ ಹೊರ ಪ್ರಪಂಚನ ನೋಡಲು ಆಗುತ್ತಿಲ್ಲ. ಕೇವಲ ಮನಸ್ಸಿನಲ್ಲೇ ಜಗನ್ಮಾತೆಯನ್ನ ಆರಾಧಿಸುವ ಒಂದು ಮನಸ್ಥಿತಿ ಉಂಟಾಗುತ್ತಿದೆ. ಈಗ ಜಗನ್ಮಾತೆಯನ್ನ ದರ್ಶಿಸಿ ಆಶೀರ್ವಾದವನ್ನು ತೆಗೆದುಕೊಂಡು ವಿಜೃಂಭಣೆಯಿಂದ ದೇಹದಲ್ಲಿ ಬದಲಾವಣೆಯಾಗಿದೆ, ದೇಹಕ್ಕೆ ಚೈತನ್ಯ ಬಂದಿದೆ. ಇಡ ಪಿಂಗಳ ಸುಷುಮ್ನ ನಾಡಿಗಳಲ್ಲಿ ಪ್ರಾಣವಾಯು ಸರಾಗವಾಗಿ ಹರಿಯುತ್ತಿದೆ. ಸಪ್ತ ಚಕ್ರಗಳು ಕೂಡ ತಾಯಿಯಲ್ಲಿ ಲೀನವಾಗಿದ್ದಾವೆ. ತಾಯಿಯನ್ನ ನಮಸ್ಕರಿಸ್ತಾ ಎರಡೂ ಕೈಗಳನ್ನ ಉಜ್ಜುತ್ತಾ ಜಗನ್ಮಾತೆಯನ್ನ ಪ್ರಾರ್ಥಿಸ್ತಾ ಈ ಮಾನಸ ಪೂಜೆಯ ಫಲ ನನಗೆ ದೊರಕಲಿ, ನಾನು ಮಾಡುವ ಕಾರ್ಯದಲ್ಲಿ ವಿಜಯವಾಗಲಿ ಅಂತ ಪ್ರಾರ್ಥಿಸ್ತಾ ನನ್ನ ಎರಡೂ ಕಣ್ಣಿನ ಮೇಲೆ ಒತ್ತಿಟ್ಟುಕೊಂಡು ಅದನ್ನು ನನ್ನ ಹಸ್ತದ ಮುಂದೆ ತಂದಾಗ ಜಗನ್ಮಾತೆಯ ದರ್ಶನವನ್ನ ನಾವು ಮಾಡಬಹುದು. ಈ ರೀತಿಯಾಗಿ ಪ್ರತಿಯೊಬ್ಬರೂ ಕೂಡ ಈ ಮಾನಸ ಪೂಜೆಯನ್ನ ಮಾಡಿ ಮನಸ್ಸಿನಲ್ಲೇ ಜಗನ್ಮಾತೆಯನ್ನ ಆರಾಧಿಸಿ ನಾವು
ಇಹದಲ್ಲೂ ಪರದಲ್ಲೂ ಮೋಕ್ಷವನ್ನು ಪಡಿಬೋದು ಅಂತ ನಾವು ಹೇಳೋದ್ರಲ್ಲಿ ತಪ್ಪಿಲ್ಲ. ಅಷ್ಟು ಶ್ರೇಷ್ಠವಾದಂಥದ್ದು ಈ ಮಾನಸ ಪೂಜೆ. ಭಾಳ ಸೊಗಸಾಗಿ ತಿಳಿಸ್ಕೊಟ್ಟಿದ್ದೀರಾ ಗುರುಗಳೇ. ಇದು ನೋಡ್ತಾ ಇರ್ತಕ್ಕಂಥ ವೀಕ್ಷಕರು ಇದು ಗುರುಮುಖೇನ ಒಂದು ಈ ಕ್ಲಾಸಸ್ ಮುಖಾಂತರನೇ ಇದನ್ನು ತಿಳಿದುಕೊಂಡು ನೀವು ಇದನ್ನು ಅಭ್ಯಾಸ ಮಾಡಬೇಕು ಅಂತ ಈ ಮೂಲಕ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ವೀಕ್ಷಕರೇ. ಗುರುಗಳೇ, ಇಷ್ಟು ನಮಗೆ ಸಮಯ ಕೊಟ್ಟು ನಮ್ಮ ಚಾನಲ್ಗೆ ತುಂಬ ಬಹಳವಾದ ಒಂದು ಜ್ಞಾನವನ್ನು ನೀವು ಕೊಟ್ಟಿದ್ದೀರಾ ನಮ್ಮ ವೀಕ್ಷಕರಿಗೆ. ಅದಕ್ಕೆ ಅನಂತ ಕೋಟಿ ಬಹಳ ಧನ್ಯವಾದಗಳು ವಿಶ್ವಪ್ರಿಯ ಯೂಟ್ಯೂಬ್ ಚಾನಲ್ಗೆ. ಇದರಿಂದ 4 ಜನಕ್ಕೆ ಒಳ್ಳೆಯದಾದರೆ ಖಂಡಿತವಾಗ್ಲೂ ಕೂಡ ಲೋಕ ಕಲ್ಯಾಣ ಆಗೋ ರೀತಿ ಅವಕಾಶ ಕೊಟ್ಟಂತ ನಿಮಗೆ ಬಹಳವಾಗಿ ಧನ್ಯವಾದಗಳು. ಸರ್ವಂ ಶ್ರೀ ದೇವಿ ಪಾದಾರ್ಪಣಮಸ್ತು. ಧನ್ಯೋಸ್ಮಿ. ಧನ್ಯವಾದಗಳು. ಧನ್ಯವಾದಗಳು.